ಎರಡನೇ ಅಲೆಗೆ ಮಹಾರಾಷ್ಟ್ರ 50% ಲಾಕ್, 100% ಟೆನ್ಷನ್. ಪಂಜಾಬ್, ಕೇರಳ, ಕರ್ನಾಟಕ ಎರಡನೇ ಕೊರೋನಾಗೆ ಟಾರ್ಗೆಟ್. ಶಾಲೆಗಳಿಗೆ ಬೀಳುತ್ತಾ ಬೀಗ, ಮಕ್ಕಳ ಭವಿಷ್ಯ ಅತಂತ್ರವಾಗುತ್ತಾ. ಇದೇ ಈ ಹೊತ್ತಿನ ವಿಶೇಷ. ಕೊರೋನಾ ಎರಡನೇ ಕಪಿಮುಷ್ಟಿ. ನಾನು ಚೈತ್ರರಾಜ್. ಎರಡನೇ ಅಲೆಗೆ ಮಹಾರಾಷ್ಟ್ರ 50% ಲಾಕ್, 100% ಟೆನ್ಷನ್. ಪಂಜಾಬ್, ಕೇರಳ, ಕರ್ನಾಟಕ ಎರಡನೇ ಕೊರೋನಾಗೆ ಟಾರ್ಗೆಟ್. ಶಾಲೆಗಳಿಗೆ ಬೀಳುತ್ತಾ ಬೀಗ, ಮಕ್ಕಳ ಭವಿಷ್ಯ ಅತಂತ್ರವಾಗುತ್ತಾ. 4 ಗೋಡೆ ಮಧ್ಯೆ ಷರತ್ತುಗಳನ್ನು ಹಾಕಿದ್ದೇವೆ, ಅದನ್ನು ಕಾಪಾಡಿಕೊಳ್ಳಬೇಕು. ಕೊರೋನಾ 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 ಬಿಟ್ಟು ಬಿಡದೆ ಕಾಡುತ್ತಿದೆ ಮಹಾಮಾರಿ. ಕಳೆದ ವರ್ಷದ ಮಾರ್ಚ್ನಲ್ಲಿ ಅಬ್ಬರಿಸಿ ಕೊಬ್ಬಿರುತ್ತಿದ್ದ ಕೊರೋನಾ ಈ ಸಲವೂ ಮಾರ್ಚ್ನಲ್ಲೇ ರಣಕೇಕೆ ಹಾಕೋಕೆ ಯೂಟರ್ನ್ ತಗೊಂಡಿದೆ. ನಿಮಗೆ ಗೊತ್ತಿರಲಿ, ಕರುನಾಡಿನ ಮಗ್ಗುಲಲ್ಲಿರೋ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಕೊರೋನಾ ಎರಡನೇ ಅಲೆ ಶುರುವಾಗಿ ಅರ್ಧ ಮಹಾರಾಷ್ಟ್ರ ಲಾಕ್ ಆಗಿದೆ. ಪಂಜಾಬ್, ಗುಜರಾತ್ ಮತ್ತು ಕೇರಳ ರಾಜ್ಯಗಳು ಕಂಗಾಲಾಗಿ ಹೋಗಿವೆ. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೊರೋನಾ ರಣಕೇಕೆ ಹಾಕುತ್ತಿದ್ದು ಎಲ್ಲರಲ್ಲೂ ನಡುಕ ಹುಟ್ಟಿಸುತ್ತಿದೆ. ಹಾಗಾದ್ರೆ ಕರುನಾಡು ಕೂಡ ಲಾಕ್ ಆಗುತ್ತಾ? ಕರ್ನಾಟಕದ ಎಲ್ಲೆಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿದೆ? ಈ ವರ್ಷವೂ ಶಾಲೆಗಳಿಗೆ ಬೀಗ ಬೀಳೋದು ಗ್ಯಾರಂಟಿನಾ? ಶಾಲೆಗಳು ಮತ್ತೆ ಲಾಕ್ ಆದ್ರೆ ಮಕ್ಕಳ ಭವಿಷ್ಯ ಅತಂತ್ರವಾಗುತ್ತಾ? ಈ ಕುರಿತ ಎಲ್ಲಾ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ಕೊರೋನಾ ಬರೀ ಕರ್ನಾಟಕದಲ್ಲಿ ಮಾತ್ರ ರಣಕೇಕೆ ಹಾಕುತ್ತಿಲ್ಲ, ಇಡೀ ದೇಶದಲ್ಲಿ ಅಟ್ಟಹಾಸ ಮೆರೆಯುತ್ತಿದೆ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರ್ತಾನೆ ಇದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಸೋಂಕಿನ ಪ್ರಮಾಣ ಅದು ಯಾವ ಮಟ್ಟಿಗೆ ಹೆಚ್ಚಾಗ್ತಿದೆ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ನೋಡ್ಲೇಬೇಕು. ಒಂದೇ ದಿನ 25,833 ಕೇಸ್, ಅರ್ಧ ಮಹಾರಾಷ್ಟ್ರ ಲಾಕ್ಡೌನ್. ಹೌದು ವೀಕ್ಷಕರೇ, ಇಡೀ ದೇಶದಲ್ಲಿ ಕೊರೋನಾ ಕೇಸ್ಗಳು ಶರವೇಗದಲ್ಲಿ ಏರ್ತಾ ಇವೆ. ನಿಮ್ಗೆ ಗೊತ್ತಿರಲಿ, ಕಳೆದ ಶುಕ್ರವಾರ ಒಂದೇ ದಿನ ಇಡೀ ದೇಶದಲ್ಲಿ 39,726 ಕೊರೋನಾ ಕೇಸ್ಗಳು ದಾಖಲಾಗಿದ್ರೆ ಮಹಾರಾಷ್ಟ್ರ ಒಂದರಲ್ಲೇ 25,833 ಕೇಸ್ಗಳು ದಾಖಲಾಗಿವೆ. ಅಂದ್ರೆ 60%ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳು ಮಹಾರಾಷ್ಟ್ರ ಒಂದರಲ್ಲೇ ದಾಖಲಾಗುತ್ತಿವೆ. ಇದು ಹೀಗೆ ಮುಂದುವರೆದರೆ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷಕ್ಕಿಂತ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗುವ ಸಾಧ್ಯತೆ ಇದೆ. ಸೋಂಕಿನ ಪ್ರಮಾಣ ಮಿತಿಮೀರಿ ಹೋದ್ರೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗುವ ಆತಂಕವನ್ನ ಹುಟ್ಟುಹಾಕಿದೆ. ಇದರಿಂದ ಕೂಡಲೇ ಎಚ್ಚೆತ್ತಿರೋ ಮಹಾರಾಷ್ಟ್ರ ಸರ್ಕಾರ ಸೋಂಕು ನಿಯಂತ್ರಣದ ನಿಟ್ಟಿನಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಲವು ಕ್ರಮಗಳನ್ನು ಘೋಷಿಸಿದೆ. ಮಾಲ್ಸ್, ಶಾಪಿಂಗ್ ಕಾಂಪ್ಲೆಕ್ಸ್, ರಂಗಮಂದಿರಗಳು, ಆಡಿಟೋರಿಯಂ, ಕಚೇರಿ ಸ್ಥಳಗಳಲ್ಲಿ ಜನರ ಹಾಜರಿ ಮೇಲೆ ಕೆಲವು ನಿರ್ಬಂಧಗಳನ್ನು ಹೊಸದಾಗಿ ಹೇರಿದೆ. ಮತ್ತೊಂದೆಡೆ ಮುಂಬೈನ ಮಾಲ್ ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿಗೆ ಹೋಗಲು ಬಯಸಿದ್ದರೆ ಕೊರೋನಾ ನೆಗೆಟಿವ್ ವರದಿ ತೆಗೆದುಕೊಂಡು ಹೋಗುವುದು ಕಡ್ಡಾಯ ಮಾಡಲಾಗಿದೆ. ಇಲ್ಲದಿದ್ದರೆ ಮಾಲ್ನ ದ್ವಾರದಲ್ಲೇ ಆಂಟಿಜೆನ್ ಟೆಸ್ಟ್ ನಡೆಸಲಾಗುತ್ತೆ. ವರದಿ ನೆಗೆಟಿವ್ ಬಂದರೆ ಮಾತ್ರ ಪ್ರವೇಶಕ್ಕೆ ಅನುಮತಿ ಇದೆ. ಇದರೊಂದಿಗೆ ಮಹಾರಾಷ್ಟ್ರ ಪರೋಕ್ಷವಾಗಿ ಮತ್ತೊಂದು ಸೀಮಿತ ಲಾಕ್ಡೌನ್ಗೆ ಒಳಪಟ್ಟಂತೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಕಳೆದ ಗುರುವಾರ ಇದುವರೆಗಿನ ದಾಖಲೆಯ 25,833 ಪ್ರಕರಣಗಳು ದೃಢಪಟ್ಟಿದ್ದರೆ ಶುಕ್ರವಾರ 25,681 ಪ್ರಕರಣಗಳು ದೃಢಪಟ್ಟಿವೆ. ಹೀಗಾಗಿ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಒಟ್ಟು ಸಾಮರ್ಥ್ಯದ 50% ಸಿಬ್ಬಂದಿ ಮಾತ್ರ ಹಾಜರಾಗಬೇಕು. ಉಳಿದವರು ಮನೆಯಿಂದಲೇ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಭೆಗಳಿಗೆ ಅನುಮತಿ ನೀಡುವಂತಿಲ್ಲ. ಒಂದು ವೇಳೆ ನೀಡಿದರೆ ದಂಡ ಹಾಗೂ ಕೊರೋನಾ ಹಾವಳಿ ನಿಲ್ಲುವವರೆಗೆ ಇವುಗಳ ಮೇಲೆ ನಿರ್ಬಂಧ ಹೇರಲಾಗುತ್ತೆ ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಎಚ್ಚರಿಸಿದೆ. ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಉಳಿದ ರಾಜ್ಯಗಳಲ್ಲೂ ಟೆನ್ಷನ್. ಪಂಜಾಬ್, ಗುಜರಾತ್, ಛತ್ತೀಸ್ಗಢದಲ್ಲಿ ಎರಡನೇ ಅಲೆ. ಸೋಂಕಿತ ಸಂಖ್ಯೆಯಲ್ಲಿ ಪಂಜಾಬ್ಗೆ 2ನೇ ಸ್ಥಾನ. ಮಹಾರಾಷ್ಟ್ರದಲ್ಲಿ ಕೊರೋನಾ ವಿಸ್ಫೋಟವಾಗುತ್ತಿದ್ರೆ ಇತ್ತ ಪಂಜಾಬ್ನಲ್ಲಿ ಒಂದೇ ದಿನ 2,300ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿ 2ನೇ ಸ್ಥಾನದಲ್ಲಿದೆ. ಹೀಗಾಗಿ ಕೊರೋನಾ ಕಂಟ್ರೋಲ್ಗೆ ಮುಂದಾಗಿರೋ ಪಂಜಾಬ್ ಸರ್ಕಾರ ಈ ತಿಂಗಳಾಂತ್ಯದವರೆಗೂ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿದೆ. ಥಿಯೇಟರ್ಗಳಲ್ಲಿ 50% ಪ್ರೇಕ್ಷಕರಿಗಷ್ಟೇ ಅವಕಾಶ ಕೊಟ್ಟಿದೆ. ಮದುವೆ, ಅಂತ್ಯ ಸಂಸ್ಕಾರಕ್ಕೆ 20 ಜನರಷ್ಟೇ ಭಾಗವಹಿಸಲು ಸೂಚಿಸಿದೆ. ಇನ್ನು ಗುಜರಾತ್ನಲ್ಲೂ ಟಫ್ ರೂಲ್ಸ್ ಜಾರಿಯಾಗಿವೆ. ಇಲ್ಲಿನ 4 ನಗರಗಳಲ್ಲಿ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಸೂರತ್ಗೆ ಬಂದವರಿಗೆ 7 ದಿನ ಕ್ವಾರಂಟೈನ್ ಕಡ್ಡಾಯಗೊಳಿಸಲಾಗಿದೆ.
ಕೇರಳ ಕರ್ನಾಟಕ ಗಡಿಯಲ್ಲಿ ಟಫ್ ರೂಲ್ಸ್. ಮಹಾರಾಷ್ಟ್ರ ನಂತರ ಅತಿ ಹೆಚ್ಚು ಸಕ್ರಿಯ ಸೋಂಕಿತರಿರೋ ರಾಜ್ಯ ಕೇರಳ. ಹೀಗಾಗಿ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯಗಳ ಗಡಿಯದ್ದೇ ಅತಿ ದೊಡ್ಡ ಚಿಂತೆಯಾಗಿ ಪರಿಣಮಿಸಿದೆ. ಹೀಗಾಗಿ ಕೇರಳ ಹಾಗೂ ಕರ್ನಾಟಕ ಗಡಿಯಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ. ತಲಪಾಡಿ ಚೆಕ್ ಪೋಸ್ಟ್ನಲ್ಲಿ ಕಟ್ಟುನಿಟ್ಟಾಗಿ ವಾಹನಗಳ ತಪಾಸಣೆ ಮಾಡ್ತಿರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದ ಸಿಟ್ಟಿಗೆದ್ದ ಜನ ಆದಷ್ಟು ಬೇಗ ಟ್ರಾಫಿಕ್ ಕ್ಲಿಯರ್ ಮಾಡಿ, ಅಲ್ಲದೆ RT-PCR ಟೆಸ್ಟ್ ಮಾಡಿ ನಮ್ಮನ್ನ ಕಳುಹಿಸಿಕೊಡಿ, ಇಲ್ಲದಿದ್ರೆ ದೈನಂದಿನ ಕೆಲಸಗಳಿಗೆ ತೊಂದರೆಯಾಗುತ್ತೆ ಅಂತ ಜಿಲ್ಲಾಡಳಿತದ ವಿರುದ್ಧ ಕೆಂಡಕಾರಿದ್ದಾರೆ. ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಬೂತ್ಸ್ ಜಾಸ್ತಿ ಮಾಡಿಸ್ಬೇಕು. ದೆನ್ ಐ ಗೆಸ್ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಪೀಪಲ್ಗೆ. ಕಷ್ಟ ಏನಂದ್ರೆ ನಮಗೆ ಹೀಗೆ ಸಡನ್ ಆಗಿ ಹೇಳಿದ್ರೆ ಇದೊಂದು ಸ್ವಲ್ಪ ಕಷ್ಟ ಆಗ್ತದೆ. ಇವರಲ್ಲಿ ವ್ಯವಸ್ಥೆ ಇಲ್ಲ. ನಿನ್ನ ಒಂದು ನಾಳೆ ನಿಮಗೆ ನೆಗೆಟಿವ್ ರಿಪೋರ್ಟ್ ಬೇಕು ಅಂತ ಹೇಳಿದರೆ ಯಾರು ಕೊಡ್ತಾರೆ? 72 hours ಬೇಕು. ಆಯ್ತು, ಇಲ್ಲಿ ನಾವು ಬಂದಿದ್ದೇವೆ, ಇಲ್ಲಿ ಜನ ಎಷ್ಟಿದ್ದಾರೆ ನೋಡಿ, 1 ಗಂಟೆ ಆಯ್ತು ಕ್ಯೂ ನಿಲ್ಲುದು. ಒಬ್ಬರು ಲೇಟ್ ಇದ್ದಾರೆ, ಅವರವ್ರು ಏನು ಮಾಡ್ತಾರೆ? ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಇಲ್ಲದೆ ನೀವು ರಿಪೋರ್ಟ್ ತೋರಿಸಿ ಅಂದರೆ ಎಂತ ತೋರಿಸೋದು ನಾವು? ಇತ್ತ ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಕೆ ಹಾಕ್ತಿದ್ರು, ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಮಾತ್ರ ಬುದ್ಧಿ ಬಂದಿಲ್ಲ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಾಟಾಚಾರಕ್ಕೆ ಅಧಿಕಾರಿಗಳು ತಪಾಸಣೆ ಮಾಡುತ್ತಿದ್ದಾರೆ. ರಾಜ್ಯದ ಗಡಿಗೆ ಮಹಾರಾಷ್ಟ್ರ ಸಾರಿಗೆ ಬಸ್ ಜನರನ್ನ ತಂದು ಬಿಡ್ತಿದೆ. ಅಲ್ಲಿಂದ ಬಂದವರನ್ನ ಕಾಗವಾಡ ಹೊರವಲಯ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡುವವರಿಲ್ಲ. ಇನ್ನು ಮಹಾರಾಷ್ಟ್ರ ಮಹಾಮಾರಿ ಬೀದರ್ ಜಿಲ್ಲೆಗೂ ಕಂಟಕವಾಗಿ ಕಾಡುತ್ತಿದೆ. ಜಿಲ್ಲೆಯಲ್ಲಿ ಈಗಾಗಲೇ 7 ಚೆಕ್ ಪೋಸ್ಟ್ ಆರಂಭ ಮಾಡಲಾಗಿದ್ದು, ಸಭೆ ಸಮಾರಂಭಗಳ ಮೇಲೆ ಜಿಲ್ಲಾಡಳಿತ ಹದ್ದಿನ ಕಣ್ಣಿಟ್ಟಿದೆ. ಆದ್ರೆ ಶಾಕಿಂಗ್ ನ್ಯೂಸ್ ಏನಂದ್ರೆ, ಬೀದರ್ ಜಿಲ್ಲೆಯಲ್ಲೂ ಕೊರೋನಾ ಸ್ಫೋಟವಾಗ್ತಿದ್ದು, BCM ಹಾಸ್ಟೆಲ್ನ 13 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ. ಮಾರ್ಚ್ 18ರಂದು 150 ವಿದ್ಯಾರ್ಥಿಗಳಿಗೆ ರ್ಯಾಂಡಮ್ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ 13 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಕರ್ನಾಟಕದಲ್ಲೂ ಕೊರೋನಾ ವಿಸ್ಫೋಟ. ಹೆಚ್ಚಾಗ್ತಾನೆ ಇವೆ ಹೊಸ ಕೇಸ್ಗಳು. ಹೌದು, ಕೊರೋನಾ 2ನೇ ಅಲೆಗೆ ಕರುನಾಡು ತಲ್ಲಣಗೊಂಡಿದೆ. ಸತತ 4ನೇ ದಿನವೂ 1,000ಕ್ಕಿಂತಲೂ ಹೆಚ್ಚು ಸೋಂಕು ದಾಖಲಾಗಿವೆ. ಕಳೆದ ಶುಕ್ರವಾರ ರಾಜ್ಯದಲ್ಲಿ 1,587 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು, ಬೆಂಗಳೂರಲ್ಲೇ 1,037 ಕೊರೋನಾ ಕೇಸ್ ದೃಢಪಟ್ಟಿದೆ. ಬೆಂಗಳೂರು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೊರೋನಾ ಹಾವಳಿ ಜೋರಾಗ್ತಿದೆ. ಕೊರೋನಾ ಸೋಂಕಿತರ ಸಂಖ್ಯೆ 1,500ರ ಗಡಿ ದಾಟಿದ್ರೆ ಕಠಿಣ ರೂಲ್ಸ್ ಜಾರಿ ಮಾಡುವುದಾಗಿ ಆರೋಗ್ಯ ಸಚಿವ ಸುಧಾಕರ್ ಎಚ್ಚರಿಕೆ ನೀಡಿದ್ದರು. ಇದರ ಬೆನ್ನಲ್ಲೇ ಕೊರೋನಾ ತಾಂಡವವಾಡುತ್ತಿದೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ್ರೆ, ಬೆಂಗಳೂರು ಬರ್ತಾ ಬರ್ತಾ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗ್ತಿದೆ. ಸೋಂಕಿನ ಸಂಖ್ಯೆಯೂ 1000 ಗಡಿ ದಾಟುತ್ತಿದ್ದು, ಸೋಂಕಿನ ಜೊತೆಗೆ ಸಾವಿನ ವರದಿಯೂ ಹೆಚ್ಚಾಗ್ತಿದೆ. ಅಪಾರ್ಟ್ಮೆಂಟ್, ಕಾಲೇಜ್, ಹಾಸ್ಟೆಲ್ಗಳಲ್ಲೇ ಹೆಚ್ಚು ಸೋಂಕು ದೃಢಪಡುತ್ತಿದೆ. ಸಿಲಿಕಾನ್ ಸಿಟಿಯ 10 ವಾರ್ಡ್ಗಳಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದ್ದು, BBMP ಎಲ್ಲಾ ಕಡೆಗಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಅಷ್ಟಕ್ಕೂ ಅತಿ ಹೆಚ್ಚು ಕೇಸ್ಗಳು ದಾಖಲಾಗುತ್ತಿರೋ ಆ 10 ವಾರ್ಡ್ಗಳು ಯಾವುವು ಗೊತ್ತಾ? ಬೆಳ್ಳಂದೂರು, BTM ಲೇಔಟ್, ಹಗದೂರು, ಶಾಂತಲಾನಗರ, ಕೋಣನಕುಂಟೆ, ಬಸವನಗುಡಿ, ಹೊಸಕೆರೆಹಳ್ಳಿ, ದೊಡ್ಡನೆಕ್ಕುಂದಿ, ಹೊಸ ತಿಪ್ಪಸಂದ್ರ ಮತ್ತು ಗೊಟ್ಟಿಗೆರೆ. ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಉಳಿದ ವಾರ್ಡ್ಗಳಲ್ಲೂ ಸೋಂಕು ವಿಸ್ಫೋಟವಾಗುವ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಲ್ಲಿರೋ ಅಪಾರ್ಟ್ಮೆಂಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಹಾಗೇನೆ ಪಾರ್ಟಿ, ಜಿಮ್ಗೆ ಬ್ರೇಕ್ ಹಾಕಲು BBMP ನಿರ್ಧಾರ ಮಾಡಿದೆ. ನಿಮ್ಗೆ ಗೊತ್ತಿರಲಿ, ರಾಜ್ಯದ ಒಟ್ಟಾರೆ ಸೋಂಕಿನಲ್ಲಿ ಬೆಂಗಳೂರಿನದ್ದೇ ಸಿಂಹಪಾಲು. ಹಾಗಾಗಿ 6 ನೋಡಲ್ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಸೋಂಕಿತರ ಪತ್ತೆ, ಮೇಲುಸ್ತುವಾರಿ, ಅವರ ಚಿಕಿತ್ಸೆ, ಹೀಗೆ ಹಲವು ಜವಾಬ್ದಾರಿಗಳನ್ನ ಇವರು ನಿರ್ವಹಿಸಲಿದ್ದಾರೆ. ಆಪ್ತ ಮಿತ್ರ ಸಹಾಯವಾಣಿ ಮತ್ತಷ್ಟು ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಿದೇಶಿ ಪ್ರಯಾಣಿಕರ ಮೇಲೆ ನಿಗಾ ವಹಿಸಲು ಮತ್ತು ಸಮನ್ವಯಕ್ಕಾಗಿ BMTC ವ್ಯವಸ್ಥಾಪಕ ನಿರ್ದೇಶಕಿ ಶಿಖಾ ಅವರನ್ನ ಮೇಲುಸ್ತುವಾರಿ ಮತ್ತು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆಯನ್ನ ತಡೆಯೋದು ಹೇಗೆ? ಬೆಂಗಳೂರಲ್ಲಿ ಹೇಗಿರ್ತಾವೆ ಟಫ್ ರೂಲ್ಸ್? ಶಾಲೆಗಳಿಗೆ ಮತ್ತೆ ಬೀಗ ಬಿದ್ರೆ ಮಕ್ಕಳ ಭವಿಷ್ಯ ಅತಂತ್ರವಾಗುತ್ತಾ? ಅಷ್ಟಕ್ಕೂ ಶಾಲೆಗಳನ್ನ ಮುಚ್ತಾರಾ ಇಲ್ವಾ? ಈ ಬಗ್ಗೆ ಸರ್ಕಾರದ ನಿಲುವೇನು ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಕರ್ನಾಟಕವನ್ನು ಟಾರ್ಗೆಟ್ ಮಾಡಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ವೈರಸ್ ವಿಸ್ಫೋಟವಾಗ್ತಿರೋದ್ರಿಂದ ತೀವ್ರ ಆತಂಕವನ್ನುಂಟು ಮಾಡ್ತಿದೆ. ಹಾಗಾದ್ರೆ 2ನೇ ಅಲೆಯನ್ನ ತಡೆಯೋಕೆ BBMP ಏನ್ ಮಾಡ್ತಿದೆ? ವೈರಸ್ ವಿಸ್ಫೋಟವಾದ್ರೆ ಶಾಲೆಗಳಿಗೆ ಮತ್ತೆ ಬೀಗ ಬೀಳುತ್ತಾ?
ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮತ್ತೊಮ್ಮೆ ಲಾಕ್ಡೌನ್ ಆಗಬಾರದು ಅಂತ ಕಟ್ಟುನಿಟ್ಟಿನ ಕ್ರಮವನ್ನು ನೀವೇ ತಗೊಳ್ಬೇಕು. ಎರಡನೇ ಅಲೆಯ ಪ್ರಾರಂಭ ಅನ್ನುವಂಥ ಎಚ್ಚರಿಕೆ ಗಂಟೆಯನ್ನು ಕೂಡ ನೆನೆ ಕೊಟ್ಟಿದೆ. ಲಸಿಕೆ ಬಂದಿದ್ರು ಕೊರೋನಾ ಕಂಟ್ರೋಲ್ಗೆ ಸಿಗ್ತಾನೆ ಇಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲೂ ವಿಸ್ಫೋಟವಾಗ್ತಾನೆ ಇದೆ. ಇದಕ್ಕೆ ಜನರ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗುತ್ತಿದೆ. ಲಸಿಕೆ ಬಂದಿದೆ ಅಂತ ಹೇಳಿ ಜನ ಮಾಸ್ಕ್ ಧರಿಸೋದು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದನ್ನೇ ಮರೆತಿದ್ದಾರೆ. ಇದರಿಂದ ಮತ್ತೆ ಮಾರ್ಚ್ನಲ್ಲೇ ಕೊರೋನಾ ಮಾರಿ ಅಟ್ಟಹಾಸ ಮೆರೆಯುತ್ತಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಸೋಂಕು ಅದು ಹೇಗೆ ಹೆಚ್ಚಾಗುತ್ತಿದೆ ಗೊತ್ತಾ? ಮಾರ್ಚ್ 16ರಂದು ರಾಜ್ಯದಲ್ಲಿ 1135 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿತ್ತು. ಹಾಗೆಯೇ ಮಾರ್ಚ್ 17ರಂದು ಈ ಸಂಖ್ಯೆ 1275ಕ್ಕೇರಿತ್ತು. ಮಾರ್ಚ್ 18ರಂದು 1488 ಕೇಸ್ ಪತ್ತೆಯಾಗಿದ್ರೆ ಮಾರ್ಚ್ 19ರಂದು ರಾಜ್ಯದಲ್ಲಿ 1587 ಹೊಸ ಸೋಂಕಿತರು ದಾಖಲಾಗಿತ್ತು. ಈ ಸ್ಕೋರ್ ಬೋರ್ಡ್ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಡಬಲ್ ತ್ರಿಬಲ್ ಆಗೋ ಆತಂಕವನ್ನು ಹುಟ್ಟುಹಾಕುತ್ತಿದೆ. ಶಾಕಿಂಗ್ ನ್ಯೂಸ್ ಏನಂದ್ರೆ ರಾಜ್ಯದ ಒಟ್ಟಾರೆ ಸೋಂಕಿನ ಪ್ರಕರಣಗಳಲ್ಲಿ 80% ಪ್ರಕರಣಗಳು ಬೆಂಗಳೂರಲ್ಲೇ ದಾಖಲಾಗುತ್ತಿವೆ. ಇದು ಬೆಂಗಳೂರಿಗರ ನಿದ್ದೆಗೆಡಿಸುತ್ತಿದೆ. ಹೀಗಾಗಿ ಬೆಂಗಳೂರಲ್ಲಿ ಲಸಿಕೆ ವಿತರಣೆಯನ್ನು ಹೆಚ್ಚಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇಷ್ಟು ದಿನ ಪ್ರತಿನಿತ್ಯ 44,000 ಜನರಿಗೆ ಮಾತ್ರ ಲಸಿಕೆ ನೀಡಲಾಗ್ತಿತ್ತು. ಆದರೆ ಭಾನುವಾರದಿಂದ ಪ್ರತಿದಿನ 50,000 ಲಸಿಕೆ ನೀಡೋ ಟಾರ್ಗೆಟ್ ಹೊಂದಲಾಗಿದೆ. ಇವತ್ತಿಗೆ 80,000 ಜನಕ್ಕೆ ಶೆಡ್ಯೂಲ್ ಮಾಡ್ತಾ ಇದ್ದೇವೆ. 80,000 ಜನಕ್ಕೆ ಶೆಡ್ಯೂಲ್ ಮಾಡಿದಾಗ ಅದರಲ್ಲಿ ಒಂದು 50% ಜನ ಇದು ಬರ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಆನ್ಲೈನ್ ಅಲ್ಲಿ ಮಾಡೋದಕ್ಕೂ ಅವಕಾಶ ಇದೆ, ರಿಸರ್ವ್ ಮಾಡೋದಕ್ಕೆ, ವಾಕ್ ಇನ್ಗೂ ಇದೆ. ಮುಂದಿನ ದಿನಗಳಲ್ಲಿ ಇದನ್ನ ಇನ್ನ ಹೆಚ್ಚಿಗೆ ಇದು ಮಾಡೋದಕ್ಕೆ ಯಾವುದೇ ರೀತಿಯಂತ ವ್ಯಾಕ್ಸಿನೇಷನ್ ಕೊರತೆ ಇಲ್ಲ, ಕೋವಿನ್ ಪೋರ್ಟಲ್ದು ಏನೋ ಸಮಸ್ಯೆ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳು ಕೊರೋನಾವನ್ನ ತಡೆಯೋದು ಹೇಗೆ ಅಂತ ಯೋಚನೆ ಮಾಡುತ್ತಿರೋ ಟೈಮಲ್ಲೇ ಬೆಂಗಳೂರಿನ ನಾಗಸಂದ್ರದ ಶೋಭಾ ಅಪಾರ್ಟ್ಮೆಂಟ್ನಲ್ಲಿನ 7 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಒಂದೇ ಫ್ಲಾಟ್ನ 4 ಪಕ್ಕದಲ್ಲಿದ್ದ 3 ಸೋಂಕು ಕಾಣಿಸಿಕೊಂಡಿದ್ದು ಕೊರೋನಾ ಸೋಂಕಿತರ ಫ್ಲಾಟ್ಗಳನ್ನ ಕಂಟೈನ್ಮೆಂಟ್ ಮಾಡಲಾಗಿದೆ. ಇನ್ನು ಕೊರೋನಾ 2ನೇ ಅಲೆ ಬರೀ ಬೆಂಗಳೂರಷ್ಟೇ ಅಲ್ಲ, ಮೈಸೂರಲ್ಲೂ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಮಾಸ್ಕ್ ಕಾರ್ಯಾಚರಣೆ ನಡೆಸುತ್ತಿದ್ದು ಮಾಸ್ಕ್ ಹಾಕದವರಿಗೆ ದಂಡ ಹಾಕಲಾಗ್ತಿದೆ. ಯಾರೆಲ್ಲ ಮಾಸ್ಕ್ ಹಾಕದೆ ರಸ್ತೆಗೆ ಇಳಿತಾರೋ ಅಂಥವರನ್ನ ತಡೆದು 250 ರೂಪಾಯಿ ಫೈನ್ ಹಾಕ್ತಿದ್ದಾರೆ. ಇತ್ತ ಕೊರೋನಾದಿಂದಾಗಿ ನಂಜನಗೂಡಲ್ಲಿ ಇದೇ 26ಕ್ಕೆ ನಡೆಯಬೇಕಿದ್ದ ರಥೋತ್ಸವವನ್ನ ಜಿಲ್ಲಾಡಳಿತ ರದ್ದು ಮಾಡಿದೆ. ಇದರ ವಿರುದ್ಧ ಸಿಡಿದೆದ್ದಿರೋ ಜನ ರಥೋತ್ಸವಕ್ಕೆ ಅನುಮತಿ ನೀಡುವಂತೆ ಆಗ್ರಹಿಸಿ ನಂಜನಗೂಡು ಬಂದ್ಗೆ ಭಕ್ತರು ಕರೆ ನೀಡಿದ್ದಾರೆ. ಅಂಗಡಿ ಮುಂಗಟ್ಟು ಬಂದ್ ಆಗಿದ್ದು ವಾಹನ ಸಂಚಾರ ವಿರಳವಾಗಿದೆ. ಜಾತ್ರಾ ಮಹೋತ್ಸವವನ್ನು ನಂಜನಗೂಡಿನಲ್ಲಿ ರದ್ದುಪಡಿಸಿರುವುದು ಸರಿಯಲ್ಲ. ಏಕೆಂದರೆ ಇದು ತಲತಲಾಂತರದೇ ನಡೆದುಕೊಂಡು ಬಂದಿರತಕ್ಕಂಥ ಜಾತ್ರಾ ಮಹೋತ್ಸವವು ನಡೆಯಲೇಬೇಕು. ಕಾಲೇಜ್ ಬಳಿಕ ಶಾಲೆಗಳಲ್ಲೂ ಶುರುವಾಗಿದೆ ಟೆನ್ಷನ್. ವಿದ್ಯಾರ್ಥಿಗಳಲ್ಲಿ ಕೊರೋನಾ ಹೆಚ್ಚಾಗುವ ಆತಂಕ. ಹೌದು ವೀಕ್ಷಕರೇ, ಕೊರೋನಾ ಮಹಾಮಾರಿ ಶಾಲೆ ಕಾಲೇಜನ್ನೇ ಟಾರ್ಗೆಟ್ ಮಾಡುತ್ತಿದೆ. ಈಗಷ್ಟೇ 6ರಿಂದ 10ನೇ ತರಗತಿಗಳಿಗೆ ಆಫ್ಲೈನ್ ಶಾಲೆ ಶುರುವಾಗಿದೆ. ಮಕ್ಕಳು ಸಹ ಶಾಲೆ ಕಡೆ ಮುಖ ಮಾಡಿದ್ದಾರೆ. ಇಂಥ ಹೊತ್ತಲ್ಲೇ ಮತ್ತೆ ಕೊರೋನಾ ಆರ್ಭಟಿಸುವುದಕ್ಕೆ ಶುರು ಮಾಡಿದೆ. ಇದೇ ರೀತಿ ಸೋಂಕಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ರೆ ಮತ್ತೆ ಶಾಲೆ ಬಂದ್ ಮಾಡುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಲಿದೆ. ಮಕ್ಕಳ ಜೊತೆಗೆ ಪೋಷಕರಿಗೂ ಕೊರೋನಾ ಆತಂಕ ಶುರುವಾಗಿದ್ದು ಆನ್ಲೈನ್ ಕ್ಲಾಸ್ನಂತೆ ಆನ್ಲೈನ್ ಪರೀಕ್ಷೆ ನಡೆಸಿ ಅಂತ ಮನವಿ ಮಾಡುತ್ತಿದ್ದಾರೆ. ಇನ್ನು ಕೊರೋನಾ ಹೆಚ್ಚಳದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಯಾವುದೇ ಕಾರಣಕ್ಕೂ ಶಾಲೆಗಳನ್ನು ಮುಚ್ಚಲ್ಲ ಎಂದಿದ್ದಾರೆ. ನಾವು ಮಕ್ಕಳ ಭವಿಷ್ಯವನ್ನು ನೋಡ್ತೀವಿ, ಮಕ್ಕಳ ಶೈಕ್ಷಣಿಕ ಭವಿಷ್ಯ, ಮಕ್ಕಳ ಯೋಗಕ್ಷೇಮವನ್ನು ನೋಡ್ತೀವಿ. ಎರಡೂ ಕೂಡ ಬಹಳ ಮುಖ್ಯ. ಎರಡು ಜೊತೆಯಾಗಿ ನೋಡ್ಕೊಂಡು ಹೋಗಬೇಕು. ಇವತ್ತು ನಾವು ಸದ್ಯಕ್ಕೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನಡೀತಾ ಇದ್ದೀವಿ. ಈಗಾಗಲೇ SSLC ಮತ್ತೆ PUC ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡಿದೀವಿ. ಜನತೆಯ ಸಹಕಾರದೊಂದಿಗೆ, ಪೋಷಕರ ಸಹಕಾರದೊಂದಿಗೆ, ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಈ ಬಾರಿ ಕೂಡ ನಾವು ಬರುವ ಸವಾಲನ್ನ ಯಶಸ್ವಿಯಾಗಿ ಎದುರಿಸ್ತೀವಿ. ಹೀಗೆ ಶಿಕ್ಷಣ ಸಚಿವರು ಶಾಲೆಗಳನ್ನ ಮುಚ್ಚಲ್ಲ ಅಂತಿದ್ರೆ ಇತ್ತ ಉಪಚುನಾವಣೆಗೆ ಕೊರೋನಾ ಟಫ್ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ತುಮಕೂರಿನ ತಿಪಟೂರಿನಲ್ಲಿ ಸಿಎಂ BSY ಹೇಳಿದ್ದಾರೆ. 4 ಗೋಡೆ ಮಧ್ಯೆ ನಡೆಯುವ ಕಾರ್ಯಕ್ರಮಕ್ಕೆ ಷರತ್ತು ಇದೆ. ಸಾರ್ವಜನಿಕ ಸಭೆಗಳಿಗೆ ಯಾವುದೇ ನಿಬಂಧನೆ ಹಾಕಿಲ್ಲ. ಮಾಸ್ಕ್ ಹಾಕೊಂಡು ಎಚ್ಚರಿಕೆಯಿಂದ ಇರಬೇಕಷ್ಟೇ ಎಂದಿದ್ದಾರೆ. ನೋಡಿ ಇವರೇ, 4 ಗೋಡೆ ಮಧ್ಯೆ ಕೆಲವು ಷರತ್ತುಗಳನ್ನು ಹಾಕಿದ್ದೇವೆ, ಅದನ್ನು ಕಾಪಾಡ್ಕೋಬೇಕು. ಸಾರ್ವಜನಿಕ ಸಭೆಗಳಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ನಾವು ಹಾಕಿಲ್ಲ. ಆದರೂ ಅಂತರವನ್ನು ಕಾಯ್ಕೊಂಡು ಮಾಸ್ಕನ್ನು ಹಾಕ್ಕೊಳ್ಬೇಕು. ಒಂದು ಕಡೆ ಕೊರೋನಾ ರಣಕೇಕೆ ಹಾಕುತ್ತಿದ್ರೆ ಜನ ಮೈಮರೆತು ಓಡಾಡುತ್ತಿದ್ದಾರೆ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರವಂತೂ ಇಲ್ಲವೇ ಇಲ್ಲ. ಇದರ ಮಧ್ಯೆ ಕಠಿಣ ರೂಲ್ಸ್ ಜಾರಿಗೆ ತರಬೇಕಾದ ಸರ್ಕಾರ ಚುನಾವಣಾ ಪ್ರಚಾರ ಮತ್ತು ಪ್ರತಿಭಟನೆಗಳಿಗೆ ಅವಕಾಶ ಮಾಡಿಕೊಟ್ಟು ಇತರೆ ವಿಚಾರಗಳಿಗೆ ಬ್ರೇಕ್ ಹಾಕೋಕೆ ಹೋಗುತ್ತಿದೆ. ಹೀಗಾಗಿ ಸರ್ಕಾರ ಕೂಡ ಕೊರೋನಾ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳಬೇಕು. ಕೊರೋನಾವನ್ನ ಸೀರಿಯಸ್ ಆಗಿ ಪರಿಗಣಿಸದಿದ್ರೆ ವೈರಸ್ ವಿಸ್ಫೋಟವಾದ್ಮೇಲೆ ಇಡೀ ರಾಜ್ಯವನ್ನ ಲಾಕ್ಡೌನ್ ಮಾಡಿ ಪ್ರಯೋಜನವಿಲ್ಲದಂತಾಗುವ ಆತಂಕ ಹುಟ್ಟುಕೊಂಡಿದೆ. 2ನೇ ಅಲೆಗೆ ಭಾರತದ ಹಲವು ರಾಜ್ಯಗಳು ತತ್ತರಿಸಿ ಹೋಗ್ತಿವೆ.
ಆ ಲಿಸ್ಟ್ಗೆ ಕರ್ನಾಟಕ ಕೂಡ ಸೇರ್ಪಡೆಯಾಗ್ತಿದೆ. ಆದರೆ ಈಗಾಗಲೇ ಫ್ರಾನ್ಸ್ನಲ್ಲಿ 3ನೇ ಅಲೆ ಎದ್ದಿದೆ. ಹೀಗಾಗಿ ಪರಿಸ್ಥಿತಿ ಕೈ ಮೀರಿ ಹೋಗೋದಕ್ಕಿಂತ ಮೊದಲೇ ಎಚ್ಚೆತ್ತುಕೊಂಡ್ರೆ ಒಳಿತು. ಹೀಗಾಗಿ ಲಸಿಕೆ ಬಂದಿದೆ ಅಂತ ಹೇಳಿ ಕೊರೋನಾ ರೂಲ್ಸ್ ಅನ್ನ ನಿರ್ಲಕ್ಷ್ಯ ಮಾಡಬೇಡಿ. ಮನೆಯಿಂದ ಹೊರಬಂದ ಕೂಡಲೇ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.